ಹಾಯ್ ಫ್ರೆಂಡ್ಸ್, ರೈತ ಬಂಧು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನುಗ್ಗೆ ಕೃಷಿಯಲ್ಲಿ ಅಂತರ್ಬೆಳೆಯಾಗಿ ನಾವು ಸೌತೆಕಾಯಿ ಕೃಷಿಯನ್ನು ಮಾಡಿದ್ವಿ. ಯಾವ ರೀತಿ ಅಂತರ್ಬೆಳೆಯಾಗಿ ನಾವು ಸೌತೆಕಾಯಿ ಕೃಷಿಯಿಂದನೂ ಸಹ ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಬೋದು ಅನ್ನೋದನ್ನು ಇವತ್ತಿನ ತಿಳಿಸ್ತೀನಿ. ಈ ಹಿಂದೆ ಹಲವಾರು ವಿಡಿಯೋಗಳನ್ನು ಸೌತೆಕಾಯಿ ಬಗ್ಗೆ ಹಾಕಿದ್ದೀನಿ. ಹಲವಾರು ಬಾಕ್ಸ್ಗಳು ನಮಗೆ 800-900 ರೇಟಿಗೆ ಸಹ ಸೌತೆಕಾಯಿಯಿಂದ ಆದಾಯವನ್ನು ಪಡ್ಕೊಂಡಿದ್ವಿ. ಒಂದು ಉತ್ತಮ ಕೃಷಿಗಳಲ್ಲಿ ಸೌತೆಕಾಯಿ ಕೃಷಿಯನ್ನು ಸಹ ಒಂದು, ಏಕೆಂದರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ನಾವು ಈ ಸೌತೆಕಾಯಿ ಕೃಷಿಯಲ್ಲಿ ಮಾಡ್ಬೋದು. ನಾವು ಈಗ ನುಗ್ಗೆಕಾಯಿ ಕೃಷಿಯಲ್ಲಿ ಅಂತರ್ಬೆಳೆಯಾಗಿ ಸೌತೆಕಾಯಿ ಕೃಷಿಯನ್ನು ನಾಟಿ ಮಾಡಿದ್ವಿ. ಯಾವ ರೀತಿ ಇದೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವೇನಾದ್ರು ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವಂಥ ವಿಡಿಯೋಗಳು ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ನುಗ್ಗೆಕಾಯಿ ಕೃಷಿ. ಮತ್ತು ನುಗ್ಗೆಕಾಯಿ ಕೆಲವೊಂದು ಗಿಡಗಳು ಎಲ್ಲ ಹಾಳಾಗಿದ್ದಾವೆ, ಅಂದರೆ ಇದು 3ನೇ ವರ್ಷದ ಕಟಾವು. ಈಗಾಗಲೇ ನುಗ್ಗೆಕಾಯಿ ಕೃಷಿಯಿಂದ 2 ವರ್ಷ ಆದಾಯವನ್ನು ಪಡ್ಕೊಂಡಿದ್ವಿ. ಹಾಗಾಗಿ 3ನೇ ವರ್ಷ ಸ್ವಲ್ಪ ಗಿಡ ನಮಗೆ ಉಳ್ಕೊಂಡಿದ್ದವು. ಇದರಲ್ಲಿ ನಾವು ಹಾಳು ಮಾಡೋದೇನೋ ಅದರಲ್ಲೇ ಅಂತರ್ಬೆಳೆ ಮಾಡಿ ಎಲ್ಲರಿಂದನೂ ಆದಾಯ ಪಡ್ಕೊಳ್ಳೋಣ ಅಂತಂದು ನಡುಕ್ಕೆ ನಾವು ಉಳಿದಂಥ ಗ್ಯಾಪಲ್ಲಿ ಸೌತೆಕಾಯಿ ಕೃಷಿಯನ್ನು ಮಾಡಿದ್ವಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಈಗಾಗಲೇ ನಮ್ಮದು ಸೌತೆಕಾಯಿ ಕೃಷಿ ಹುಟ್ಟಿದೆ. ಅದಕ್ಕೆ ಈಗಾಗಲೇ ಗೊಬ್ಬರ ಮತ್ತು ಎಣ್ಣೆಯನ್ನು ಸ್ಪ್ರೇ ಮಾಡಿದ್ದಾರೆ ನಮ್ಮ ತಾತವರು. ನುಗ್ಗೆಕಾಯಿ ಕೃಷಿಯಿಂದನೂ ಸಹ 2 ವರ್ಷ ಆದಾಯವನ್ನು ಪಡ್ಕೊಂಡಿದ್ದಾರೆ. ಈಗ ನುಗ್ಗೆಕಾಯಿ 3ನೇ ವರ್ಷದ್ದಿದ್ದು, ಹಾಗಾಗಿ ಅಲ್ಲೊಂದು ಗಿಡಗಳು ಹೋಗಿದ್ವು. ಈಗ ಹಾಳು ಮಾಡಿ ಮತ್ತೆ ಅದಕ್ಕೆ ಹೊಲ ಬಿತ್ತಬೇಕು ಮಾಡಬೇಕಂದ್ರೆ ತುಂಬ ಖರ್ಚಾಗುತ್ತೆ. ಹಾಗಾಗಿ ಅದರಲ್ಲೇ ನುಗ್ಗೆಕಾಯಿ ಕೃಷಿಯಿಂದ ಬಂದಷ್ಟು ಆದಾಯ ಬರಲಿ, ಅದರ ಜೊತೆಗೆ ಸೌತೆಕಾಯಿ ಕೃಷಿಯನ್ನು ಮಾಡಿಕೊಂಡು ಆದಾಯವನ್ನು ಮಾಡ್ಕೊಳ್ಳೋಣ ಅಂತ ಈಗ ನಡುಕ್ಕೆ ನಿಮಗೆ 2 ಸಾಲು ಸೌತೆಕಾಯಿ ಕೃಷಿಯನ್ನು ಹಾಕಿದ್ದಾರೆ. ಈ ಸೌತೆಕಾಯಿ ಕೃಷಿಯಿಂದ ತುಂಬ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಸಹ ನಾವು ಮಾಡ್ಬೋದಾಗಿರುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ನಮ್ಮದು ಸೌತೆ ಬೆಳೆ ಹುಟ್ಟಿದೆ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು ಅಂತರ್ಬೆಳೆಯಲ್ಲಿ ನಡುಕಿರುವಂತಹ ಗ್ಯಾಪ್ನಲ್ಲೇ 2 ಸಾಲು ಹಾಕಿ ನಾವು ಆದಾಯವನ್ನು ಪಡ್ಕೊಳ್ತೀವಿ. ಹೀಗೆ ಹಲವಾರು ಬೆಳೆಗಳನ್ನು ಅಂತರ್ಬೆಳೆಯಾಗಿ ಮಾಡಿ ಅದಕ್ಕೆ ಆದಾಯವನ್ನು ಪಡ್ಕೊಳ್ಬೋದು. ಮತ್ತು ಈಗ ದೀರ್ಘಾವಧಿ ಅಂದರೆ ಈಗ ವರ್ಷಕ್ಕೆ ಆದಾಯ ಕೊಡುವಂತಹ ಈ ರೀತಿ ತೋಟದ ಕೃಷಿಗಳನ್ನು ಮಾಡಿದಾಗ ಈ ರೀತಿ ಅಂತರ್ಬೆಳೆ ಮಾಡಿ ಆದಾಯವನ್ನು ಪಡ್ಕೊಳ್ಳೋದು ರೈತರಿಗೆ ತುಂಬ ಅವಶ್ಯಕವಾಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಅಂತರ್ಬೆಳೆಗಳನ್ನು ಮಾಡಿ ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಳಿ. ಒಂದರಲ್ಲಿ ಇಲ್ಲದ್ರೆ ಇನ್ನೊಂದರಲ್ಲಿ ನೀವು ಲಾಭವನ್ನು ಕಾಣ್ಬೋದು. ಆಗ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಮತ್ತು ಲಾಸ್ ಅಂತ ಆಗೋದಿಲ್ಲ. ಆದಾಯವನ್ನು ಕೃಷಿ ಮಾಡಿ ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಬೋದು. ಕೃಷಿ ಬಿಟ್ಟು ಹಲವಾರು ಪೇಟೆಗಳಿಗೆ ಹೋಗಿ ಅಥವಾ ಸಿಟಿಗಳಿಗೆ ಹೋಗಿ ದುಡಿಯೋದಕ್ಕಿಂತ ಈ ರೀತಿ ಭೂಮಿ ಇರೋರು 2-3 ಕೃಷಿಗಳನ್ನು ಮಾಡಿ ಆದಾಯವನ್ನು ಪಡ್ಕೊಂಡು ನಿಮ್ಮೂರಲ್ಲೇ ನೀವು ಇರ್ಬೋದು ಅಂತ ಕೇಳ್ಕೊಳ್ತೀನಿ. ಇವು ನೋಡಿ ಫ್ರೆಂಡ್ಸ್, ನನ್ನ ಮಗ ಬೇಡ ಅಂದ್ರೆ ನಾವು ಯಾವಾಗಲೂ ಹೊಲಕ್ಕೆ ಹೋದ್ರೂ ಹೊಲಕ್ಕೆ ಬರ್ತಾ ಇರ್ತಾನೆ. ಈಗ ಸ್ಕೂಲಿಗೆ ಹೋಗಿ ಬಂದು ಮತ್ತೆ ಹೊಲಕ್ಕೆ ಬಂದಿದ್ದಾನೆ. ಈ ರೀತಿ ಈಗಿನ ಹುಡುಗರಿಗೂ ಸಹ ಹೊಲ ಅಂದ್ರೇನು, ಹೊಲ ಯಾವ ರೀತಿ ಕೃಷಿ ಮಾಡೋದು, ಹೇಗೆ ಕೃಷಿ ಮಾಡೋದು ಹೇಗೆ ಅಂತ ಹಳ್ಳಿ ಜನ ಏನಿರ್ತೀರ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ಮುಂದಿನ ಭವಿಷ್ಯಕ್ಕೆ ಕೃಷಿ ಉಳಿಬೇಕಂದ್ರೆ ಈಗಿನ ಮಕ್ಕಳಿಗೆ ನೀವು ಕೃಷಿ ಬಗ್ಗೆ ಹೇಳ್ಕೊಡೋದು ಸಹ, ಅವ್ರು ಮುಂದೆ ಕೃಷಿ ಮಾಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಹೇಳ್ಕೊಡುವ ಕರ್ತವ್ಯ ಈಗಲಿಂದನೇ ನೀವು ಹೇಳ್ಕೊಟ್ರೆ ಮುಂದೆ ಆ ಹುಡುಗರು ಕೃಷಿ ಮಾಡೋಕ್ಕೆ ಮಾಡ್ಬೋದು. ಹಾಗಾಗಿ ಕೃಷಿಯನ್ನು ಸಹ ನಿಮ್ಮ ಮಕ್ಕಳಿಗೆ ತಿಳಿಸಿ, ಎಜುಕೇಷನ್ ಜೊತೆಗೆ ಕೃಷಿ ಬಗ್ಗೆಯೂ ಸಹ ನಿಮ್ಮ ಮಕ್ಕಳಿಗೆ ತಿಳಿಸಿರಿ ಅಂತ ಕೇಳ್ಕೊಳ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.